ವಿಚಾರಗಳು ತಿಳಿಸಿ ಮಾಡಿಕೊಂಡು ಒಯ್ಯಬೇಕಾಗಿದ್ದು ಒಂದೇ ರಾಜ್ಯದ ಏನು ಪ್ರಶ್ನೆ ಇಲ್ಲ. ಈ ಸಮಸ್ಯೆ ಬಗೆಹರಿಸಿದ್ದು ಏನೋ ಚರ್ಚೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಯಾಕೆ ಚರ್ಚೆ ಮಾಡಲಿಲ್ಲ? ಹೌದು, ನೀರಾವರಿ ಮಿನಿಸ್ಟರ್ ಇದ್ದಾರೆ, ಅವರಿಗೆ ಅದು ಏನಪ್ಪ ಅಂದ್ರೆ ಹಕ್ಕಿದೆ, ಕೆಲವೊಂದಿಷ್ಟು ಜನರಿಗೆ ಬೇಡಿಕೆಯನ್ನು ಈಡೇರಿಸಬೇಕಾಗ್ತದೆ. ಅದನ್ನೆಲ್ಲ ಕೊಟ್ಟಿರ್ಬೋದು, ಅದೇ ಅಪರಾಧಿ ಕೆಲಸ ಅಲ್ಲ. ಅವು ಇಂಡಸ್ಟ್ರಿಗಳು ಬೆಳೆಸಲಲ್ಲೇ ಹುಬ್ಬಳ್ಳಿ ಧಾರವಾಡದಲ್ಲೇ, ಮತ್ತು ನಮ್ಮ ಜನನ ನಮ್ಮ ಮಕ್ಕಳು ಹೋಗಿ ಕೆಲಸ ಮಾಡ್ತಾರಲ್ಲ ಅಲ್ಲೇ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈ ನೆಲೆಯಲ್ಲಿ ಇದು ರಾಜಕೀಯಕ್ಕಾಗಿ ವಿರೋಧ ಆಗಬಾರ್ದು. ಹಿಡಕಲ್ ಡ್ಯಾಮ್ ನೀರಿಂದ ಹೌದು ನಿಜವಾಗಿ ವಾಸ್ತವ ಅಭ್ಯಾಸ ಆಗಬೇಕಾಗಿದೆ. ಅದು ಎಷ್ಟು ಬೇಕಾಗ್ತದೆ ನೀರು ಹುಬ್ಬಳ್ಳಿ ಧಾರವಾಡಕ್ಕೆ, ಎಷ್ಟು ಖರ್ಚಾಗ್ತದೆ, ಎಷ್ಟು ಟೈಮ್ಸ್ ಹೋಗ್ಬೋದು ನೀರು ಅನ್ನೋದೆಲ್ಲ ಚರ್ಚೆ ಮಾಡಿಕೊಂಡು ಆ ದಿಶೆಯಲ್ಲೇ ಎರಡೂ ಇವತ್ತು ಧಾರವಾಡದ ಉಸ್ತುವಾರಿ ಆಗಿರ್ಬೋದು, ಈ ಬೆಳಗಾವಿ ಉಸ್ತುವಾರಿ ಆಗಿರ್ಬೋದು ಚರ್ಚೆ ಮಾಡಿಕೊಂಡು ಅಲ್ಲಿ ಜನರ ಮಾತುಗಳನ್ನ ಕೇಳ್ಕೊಂಡು ಮಾಡಿದ್ರೆ ಇನ್ನೂ ಉತ್ತಮ ಇತ್ತು. ಆದರೆ ಆಲ್ರೆಡಿ ಏನಾಗ್ಬಿಟ್ಟದಪ್ಪ ಅದು ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ ಅಂದ ತಕ್ಷಣ ಅದು ಗೊತ್ತಿಲ್ಲ ಅಂದ ತಕ್ಷಣ ದೊಡ್ಡ ಸಮಸ್ಯೆ ಆಗಿಬಿಟ್ಟದು. ಅದಕ್ಕೆ ನಮ್ಮ ಶಶಿಕಾಂತ್ ನಾಯಕರು ಮತ್ತು ಇನ್ನುಳಿದವರು ಇವತ್ತಿನ ಸ್ಟ್ರೈಕ್ ಮಾಡಿದ್ದಾರೆ. ನಿನ್ನೆ ಅವರೆಲ್ಲ ಕೇಳ್ತಾ ಇದ್ದಾರೆ, ನಮಗೆ ಮುಚ್ಚಿಟ್ಟು ಯಾಕೆ ಮಾಡ್ಲಿಕ್ಕೆ ಹಚ್ಚಿದ್ರಿ, ಏನಿದ್ರ ಅರ್ಥ? ನಮಗದು ನೀರು ಅವಶ್ಯದ. ಯಾಕಂದರೆ ಜಿಲ್ಲೆಯ ಜನರಿಗೆ ಸಮರ್ಪಕವಾಗಿ ಕುಡಿಯುವ ನೀರು ಸಿಗುತ್ತಿಲ್ಲ, ನಮಗೆ ನೀರು ಎಲ್ಲ ಕಡೆ ಸಿಗ್ತಾ ಇಲ್ಲ, ಭಾಳ ತೊಂದರೆ ಅದ. ಅದೇ ಮನುಷ್ಯರು ಹೇಗಾದರೂ ಅನುಕೂಲ ಮಾಡಿಕೊಳ್ಳಬಹುದು, ದನಕರುಗಳಿಗೆ ಪರಿಸ್ಥಿತಿ ಯಾರು ಯೋಚಿಸ್ತಾರೆ ಅಂತೇಳಿ ಶಶಿಕಾಂತ್ ನಾಯ್ಕ ಅವ್ರು ಕೇಳ್ತಾ ಇದ್ದಾರೆ. ಅವ್ರು ಕೇಳೋದ್ರಲ್ಲಿ ಅರ್ಥದ ಪಾಪ, ಯಾಕೆ ದನಕರು ಉಳಿಬೇಕಲ್ಲ, ನೀರಿಲ್ಲದ್ರೆ ಉಳಿತಾವೆ ಹೆಂಗ ಬಾಬು ಜೀವಿಗಳು ಅನ್ನುವಂಥ ಪ್ರಶ್ನೆ ಇದೆ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಸಿದ್ದಗೌಡ ಮೋದಗಿ ರೈತ ಮುಖಂಡರು ಅವರು ಸ್ಪಷ್ಟ ಹೇಳ್ತಾ ಇದ್ದಾರೆ, ಈ ಕಾಮಗಾರಿ ನಿಲ್ಲಿಸುವವರೆಗೆ, ಕಾಮಗಾರಿ ಅಂದರೆ ಈಗ ಸ್ಟಾರ್ಟ್ ಆಗ್ಯದ, ನೀರು ಒಯ್ಯೋದಕ್ಕಾಗಿ ಕೆಲಸ ಸ್ಟಾರ್ಟ್ ಆಗ್ಯದ, ಈ ಕಾಮಗಾರಿ ನಿಲ್ಲುವವರೆಗೆ ನಿಲ್ಲುವವರೆಗೆ ಈ ಹೋರಾಟ ನಿಲ್ಲುವುದಿಲ್ಲ, ಇದು ಮುಂದುವರಿದು ಅಂತೇಳಿ. ಫೆಬ್ರವರಿ 10 ನಿಲ್ಲಿಸದಿದ್ದಲ್ಲಿ ಬೆಳಗಾವಿ ಬಂದ್ ಮಾಡಿ ಉಗ್ರ ಹೋರಾಟ ಮಾಡಲಾಗುವುದು ಅಂಥೇಳಿ ಸಿದ್ದಗೌಡ ಮೋದಿಗೆ ರೈತರು ಹೇಳ್ತಾ ಇದ್ದಾರೆ, ನಾವು ಸ್ಟ್ರೈಕ್ ಮಾಡಿದ್ರೆ ಬಂದ್ ಮಾಡ್ತೀವಿ ಅಂತ. ಅಂದರೆ ಒಟ್ಟು ಒಂದು ಹಂತಕ್ಕೆ ಬರ್ತಾ ಇದೆ, ಇದು ಏನಪ್ಪ ಹೆಂಗೆ ಆಗ್ಬೋದು ಅನ್ನೋದಕ್ಕಾಗಿ. ಅದಕ್ಕೆ ಇದು ಇನ್ನು ಸಮಸ್ಯೆ ಇದನ್ನು ಬಿಡಿಸೋದು ಹೇಗಪ್ಪ ಅನ್ನೋದು ಅಷ್ಟು ಮುಖ್ಯ. ಅದು ಈಗಾಗಲೇ ನಾವೆಲ್ಲ ಕೈಗಾರಿಕೆಗಳು ಬೆಳಿಬೇಕು, ಉದ್ಯಮ ಬೆಳೆದಪ್ಪ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗ್ತಾವೆ ಅನ್ನೋದು ಮತ್ತು ಸರಿ. ಅದೇ ಕಾಲಕ್ಕೆ ಅಗ್ರಿಕಲ್ಚರ್ಗೂ ನೀರು ಬೇಕಲ್ಲ ಅನ್ನೋ ಮಾತು ಸರಿ. ಇದನ್ನು ಚರ್ಚೆ ಮೂಲಕ ಬಗೆಹರಿಸ್ಬೋದಿತ್ತಲ್ಲ, ಇದು ಬೀದಿಗಿಳಿದು ಹೋರಾಟ ಮಾಡೋ ಅವಶ್ಯಕತೆ ಇತ್ತ ಅಂತೇಳಿ. ಯಾಕಂದರೆ ಇಬ್ಬರು ಉಸ್ತುವಾರಿಗಳು ಒಂದೇ ಪಕ್ಷದವರು ಗೊತ್ತದ, ಕಾಂಗ್ರೆಸ್ಸಿಗರು ಒಬ್ಬರೊಬ್ಬರು ಕೂತ್ಕೊಂಡು ಚರ್ಚೆ ಮಾಡಿ ರೈತರ ಮುಖಂಡರ ಕರೆಸಿ ಮಾತಾಡಿ ಇದನ್ನು ಯಾವ ರೀತಿ ಬಗೆಹರಿಸ್ಕೋಬೋದು ಅಂತೇಳಿ ಬಗೆಹರಿಸ್ಬೇಕಾಗಿದೆ. ಇಷ್ಟರೊಳಗೆ ಅದಕ್ಕೆ ಆಸ್ಪತ್ರೆ ಕೊಡ್ಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಅವರಾದರೂ ಸಹಿತ ಇದನ್ನು ಯಾರಿಗೆ ಹೇಳಲಾರ್ದ ಮುಚ್ಚಿಟ್ಟ ಈ ಕಾಮಗಾರಿಯನ್ನು ಮುಂದುವರಿಸೋ ಅವಶ್ಯಕತೆ ಇತ್ತು ಅವರಿಗೆ.